Welcome to Dehamrita YouTube channel. Please subscribe, like and share. ಫ್ರೆಂಡ್ಸ್ ನೋಡಿ, ಇವತ್ತು ಉದ್ದಿನಬೇಳೆ, ಮೆಂತೆ, ಕಡಲೆಬೇಳೆ ಇದ್ಯಾವುದೂ ಹಾಕದೆ ನಾನು ದೋಸೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಹಿಟ್ಟನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟೆ. ವಿಡಿಯೋ ಮಾಡೋದು ಪ್ಲ್ಯಾನ್ ಇರಲಿಲ್ಲ, ಬಟ್ ವಿಡಿಯೋ ಹಾಕದೆ ತುಂಬ ದಿನ ಆಯಿತು ಅಂತ ಹೇಳಿ ಹಾಗೆ ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಈ ಹಿಟ್ಟಿಂದ ನಾನು ಏನು ಮಾಡಿದ್ದೀನಪ್ಪ ಅಂದರೆ, ರಾತ್ರಿ 8 ಗಂಟೆಗೆ ನೆನೆಸ್ಬಿಟ್ಟು ಒಂದು 10 ಗಂಟೆ ಅಷ್ಟೊತ್ತಿಗೆ ರುಬ್ಬಿ ಇಟ್ಟಿದ್ದೆ. ಫ್ರೆಂಡ್ಸ್, ಬೆಳಗ್ಗೆ ಎದ್ದು ದೋಸೆನ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ನೀವೇನು ಮಾಡ್ತೀರಾ, ನೈಟ್ ಹೊತ್ತು ನೆನೆಸಿಟ್ಬಿಟ್ಟು ಬೆಳಗ್ಗೆ ಕೂಡ ನೀವು ಏನು ಮಾಡ್ಬೋದು, ಸಣ್ಣಕ್ಕೆ ಹಿಟ್ಟನ್ನು ರುಬ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರಾಗಿ ಹಿಟ್ಟನ್ನು ರುಬ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಆ್ಯಡ್ ಮಾಡಿ. ಸೋಡಾ ಆಗಲಿ ಸಕ್ಕರೆ ಆಗಲಿ ಯಾವುದೇ ರೀತಿ ಹಾಕೋದು ಬೇಡ. ಸ್ವಲ್ಪ ಉಪ್ಪು ಹಾಕಿ ರುಚಿಗೆ. ಈ ರೀತಿ ಬಿಡಿ ಬಿಡಿಯಾಗಿ ದೋಸೆನ ಈ ರೀತಿ ಹಾಕಬೇಕು. ಫ್ರೆಂಡ್ಸ್, ನಾವು ದೋಸೆ ಮಾಮೂಲಿಯಾಗಿ ಹಾಕಿ ತೀಡ್ತೀವಲ್ಲ, ಆ ರೀತಿ ತೀಡಿದರೆ ಈ ದೋಸೆ ಬರೋದಿಲ್ಲ. ಫ್ರೆಂಡ್ಸ್, ಇದೇ ರೀತಿ ನೀರು ದೋಸೆ ಥರ ಇದನ್ನು ಈ ರೀತಿ ಹಾಕಬೇಕು. ಈ ರೀತಿ ಹಾಕಿದ ತಕ್ಷಣ ನೋಡಿ, ಒಂದು ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ನಂತರ ಇದನ್ನು ಉರಿನ ಸಣ್ಣಕ್ಕೆ ಮಾಡಿಬಿಟ್ಟು ಏನು ಮಾಡ್ತೀರಾ, ಮುಖದ ಮೇಲಿಂದ ತೆಗೆದ್ಬಿಟ್ಟು ಇನ್ನು ಸ್ವಲ್ಪ ಬೇಯಿಸ್ಕೊಂಡು ಇದನ್ನು ಏನು ಮಾಡಬೇಕಪ್ಪ ಅಂದರೆ ಒಂದೇ ಭಾಗ ಮಾತ್ರ ಬೇಯಿಸ್ಕೋಬೇಕು. ನಂತರ ಇದನ್ನು ಹಾಗೆ ತೆಗೆದ್ಬಿಡ್ಬೋದು. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ. ಈ ರೀತಿ ಸುತ್ತಲೂ ದೋಸೆನ ಬಿಡಿಸ್ಕೊಂಡ್ಬಿಟ್ಟು ಇದನ್ನು ತವಾಯಿಂದ ಎತ್ತಿದರೆ ದೋಸೆ ರೆಡಿ. ದೋಸೆ ಹಾಕುವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ನೀವು ಸವರಿದರೆ ದೋಸೆ ಸವಿಲಿಕ್ಕೆ ಸಿದ್ಧ ಆಗುತ್ತೆ. ಫ್ರೆಂಡ್ಸ್, ತುಂಬ ಸ್ಮೂತಾಗಿ, ತುಂಬ ಮೆತ್ತಗೆ, ಕ್ರೆಸಿಪಿಯಾಗಿ ಬೇಕಾದರೂ ನೀವು ಮಾಡ್ಕೋಬೋದು. ಮಕ್ಕಳಿಗೆ ಬಾಕ್ಸ್ ಕಟ್ಟಲಿಕ್ಕೆ ಈ ದೋಸೆ ತುಂಬ ಚೆನ್ನಾಗಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಇಷ್ಟು ದೋಸೆನ ಹಾಕಿದ್ದೀನಿ. ಸ್ವಲ್ಪ ಅವಸರ ಇದ್ದಿದ್ದಕ್ಕೆ ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡಿದ್ದ ಕಾರಣಕ್ಕೆ ಒಂದು ಸ್ವಲ್ಪ ಮಧ್ಯೆ ಮಾತ್ರ ಸ್ವಲ್ಪ ಸೀದಿದಂಗಿದೆ. ಅಷ್ಟು ಬಿಟ್ಟರೆ ದೋಸೆ ಎಲ್ಲ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಕೆಲವೊಂದು ಸಮಯದಲ್ಲಿ ಏನಪ್ಪ ಅಂದರೆ ಉದ್ದಿನಬೇಳೆ ಇರಲ್ಲ, ಕೆಲವೊಂದು ಸಮಯದಲ್ಲಿ ಮೆಂತೆ ಇರೋಲ್ಲ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಅಯ್ಯೋ ಟಿಫನ್ಗೆ ಎಂಥದ್ದು ಇಲ್ಲ, ಉದ್ದಿನಬೇಳೆ ಇಲ್ಲ, ಮೆಂತೆ ಇಲ್ಲ, ಎಂತ ಮಾಡೋದು ಅಂದ್ಕೊಂಡು ತಲೆ ಬಿಸಿ ಮಾಡ್ಕೊಳ್ತೀವಲ್ಲ, ಆವಾಗ ನಾವೇನು ಮಾಡ್ಬೋದು, ಈ ರೀತಿ ಅಕ್ಕಿ ಮಾತ್ರ ನೆನೆಸ್ಬಿಟ್ಟು ರುಬ್ಬಿ ನಾವು ದೋಸೆ ಮಾಡ್ಕೊಬೋದು. ಫ್ರೆಂಡ್ಸ್ ನೋಡಿ, ನಾವು ನೈಟು ಅಕ್ಕಿ ರುಬ್ಬಿಟ್ಟು ಬೆಳಗ್ಗೆ ಅಕ್ಕಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ರುಬ್ಬಿ ಕೂಡ ನಾವೇನು ಮಾಡ್ಬೋದು, ದೋಸೆ ಮಾಡ್ಬೋದು. ಇಲ್ಲ ಅಂದರೆ ನೈಟ್ ರುಬ್ಬಿಟ್ಬಿಟ್ಟು ನಾವು ಟೈಮ್ ಇರಲ್ಲ ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಅನ್ನೋದಾದರೆ ನೈಟ್ನ ನೆನೆಸಿಟ್ಬಿಟ್ಟು ನೈಟ್ ನಾವೇನು ಮಾಡ್ಬೋದು, ರುಬ್ಬಿ ಬೇಕಾದ್ರೆ ಹಿಟ್ಟನ್ನು ತಯಾರಿಸ್ಕೊಂಡು ಇಟ್ಕೋಬೋದು. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ಒಂದು ಸಾರಿ ಟ್ರೈ ಮಾಡಿ. ನೀರು ದೋಸೆ ಥರನೇ ಆಗುತ್ತೆ. ನೀರು ದೋಸೆ ಅಂದರೆ ಅದು 2 ತಾಸು 3 ತಾಸು ನೆನೆಸಿ ಮಾಡಿದರೆ ಸಾಕು ಅಂತ ಅಂತಾರೆ. ಬಟ್ ಕೆಲವೊಬ್ಬರಿಗೆ ನೀರು ದೋಸೆ ಮಾಡ್ಲಿಕ್ಕೆ ಬರುತ್ತೆ, ಇನ್ನು ಕೆಲವೊಬ್ರಿಗೆ ಬರಲ್ಲ. ಅದು ತವಾ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೂ. ಇದೇನಪ್ಪ ಅಂದರೆ ಟೇಸ್ಟ್ ಒಂದು ಸ್ವಲ್ಪ ನೋಡಿ ನೀರು ದೋಸೆ ಥರನೇ ಬರುತ್ತೆ. ಇದೇ ರೀತಿ ಮಾಡಿಕೊಂಡು ನಾವೇನು ಮಾಡ್ಬೋದು, ತಿನ್ಬೋದು. ಫ್ರೆಂಡ್ಸ್, ಅಕ್ಕಿ ರೊಟ್ಟಿ ಮಾಡೋ ಅವಶ್ಯಕತೆಯೂ ಇಲ್ಲ. ನೋಡಿ, ಅಕ್ಕಿ ರೊಟ್ಟಿ ಸುಮ್ಮನೆ ತಟ್ಟಬೇಕು, ಬಡಿಬೇಕು, ಇವೆಲ್ಲ ರಿಸ್ಕೇ ಇಲ್ಲ. ಈ ರೀತಿ ದೋಸೆ ಮಾಡ್ಕೊಂಡು ತಿಂದರೆ ಅಕ್ಕಿ ರೊಟ್ಟಿನೂ ತಿಂದಂಗಾಯಿತು, ದೋಸೆನೂ ತಿಂದಂಗಾಯಿತು. ಉದ್ದಿನಬೇಳೆ ಮೆಂತೆ ಹಾಕಿದ ದೋಸೆನ ನಾನು ಇನ್ನೊಂದ್ಸರಿ ನಿಮಗೆ ತೋರಿಸ್ತೀನಿ. ಇವಾಗ ಈ ರೀತಿ ಕೇವಲ ಅಕ್ಕಿ, ನೆನೆಸಿದ ಅಕ್ಕಿಯಿಂದ ಮಾಡಿದ ದೋಸೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊಕಾಯಿ ಚಟ್ನಿನ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಬಂದುಬಿಟ್ಟು ತೆಂಗಿನಕಾಯಿ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹಾಗೆ ನಾನು ತೋರಿಸಿದ ಹಿಂದಿನ ವಿಡಿಯೋದಲ್ಲಿ ಹಾಕಿದ ಬೇಯಿಸಿದ ಚಟ್ನಿ, ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸ್ಬಿಟ್ಟು ಯಾವ ರೀತಿ ಚಟ್ನಿ ಮಾಡೋದು ಅಂತ ತೋರಿಸಿದ್ದೀನಲ್ಲ, ಆ ರೀತಿ ಚಟ್ನಿನೂ ಕೂಡ ನಾವು ಮಾಡ್ಕೊಂಡು ಇದ್ರ ಜೊತೆಗೆ ತಿನ್ಬೋದು. ಫ್ರೆಂಡ್ಸ್, ಅಷ್ಟೇ ಅಲ್ಲದೆ ಬೆಂಡೆಕಾಯಿ ಪಲ್ಯ ಕೂಡ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಣ್ಣೆ ಸವರ್ಬಿಟ್ಟು ಏನು ಮಾಡ್ಬೋದು, ನಾವು ದೋಸೆನ ಹಾಕ್ಕೊಳ್ತೀವಿ. ಈ ರೀತಿ ನೀವು ಒಂದ್ಸರಿ ದೋಸೆನೇ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ಹೇಳಿ. ಫ್ರೆಂಡ್ಸ್, ಇದೇ ರೀತಿಯೇ ಹಾಕಬೇಕು. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಮೇಲ್ಗಡೆ ಸ್ಪೂನಿಂದ ತೀಡೋ ಹಾಗಿಲ್ಲ. ಈ ದೋಸೆ ತೀಡಿದರೆ ಏನಾಗಲ್ಲ, ಇದು ಎದ್ದು ಬರೋದೇ ಇಲ್ಲ. ಸೇಮ್ ನೀರು ದೋಸೆ ಹಾಕೋ ಥರನೇ ಹಾಕಬೇಕು. ಬಟ್ ನೀರು ದೋಸೆಗೆ ತಕ್ಷಣಕ್ಕೆ ರುಬ್ಬಿ ಹಾಕ್ತಾರೆ. ಬಟ್ ನಾವೇನಪ್ಪ ಅಂದರೆ ಕೆಲವೊಂದು ಸರಿ ನೀರು ದೋಸೆ ತಕ್ಷಣಕ್ಕೆ ರುಬ್ಬಿ ಹಾಕಿದರೆ ಕೆಲವೊಂದು ತವಾ ಮೇಲೆ ಡಿಪೆಂಡ್ ಆಗುತ್ತೆ. ನಾವಾಗಲೇ ಹೇಳಿದಾಗೆ ಬರೋದಿಲ್ಲ ಅಂತ ಹೇಳಿ. ನೋಡಿ, ಇದು ನೀರು ದೋಸೆ ಥರನೇ ಆಗ್ತಾಯಿದೆ. ಒಂದು ಸರಿ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಚಟ್ನಿ, ಟೊಮೆಟೊಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ರೀತಿ ಮಾಡಿದರೆ ಬಾಕ್ಸಿಗೆ ಕಟ್ಟಿದರೆ ಮಕ್ಕಳಿಗೆ ಮಧ್ಯಾಹ್ನ ತಿನ್ನಲಿಕ್ಕೂ ಕೂಡ ಇದು ತುಂಬ ಟೇಸ್ಟ್ ಇರುತ್ತೆ. ಒಂದು ಸ್ವಲ್ಪ ಉಪ್ಪು ಮುಂದೆ ಮಾಡಿ ಹಾಕಿದರೆ, ಸ್ವಲ್ಪ ಜಾಸ್ತಿ ಹಾಕಿದರೆ ಮಕ್ಕಳು
ಹಾಗೆ ತುಪ್ಪ ಕೂಡ ಹಾಕ್ಕೊಂಡು ಹಾಗೆ ಕೂಡ ಇದನ್ನು ತಿನ್ಬೋದು ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ ಅಂತ. ನೋಡಿ ಎಷ್ಟು ತಿಳುವಾಗಿ ಬಂದಿದೆ ದೋಸೆ ಅಂತ ಹೇಳಿ. ಈ ರೀತಿ ತಿಳುವಾದ ದೋಸೆನ ನಾವು ನೀರು ದೋಸೆ ಥರ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಜಾಸ್ತಿ ಮಾಡಿದರೆ ನೀರು ದೋಸೆ ಥರ ಆಗುತ್ತೆ ನೋಡಿ. ಆರಾಮಾಗಿ ಮಧ್ಯಾಹ್ನ ನಾವು ಊಟಕ್ಕೆ ಬಾಕ್ಸಿಗೆ ಕಟ್ಬೋದು ಫ್ರೆಂಡ್ಸ್, ಲಂಚ್ಗೆ ಮಕ್ಕಳಿಗೆ. ನೋಡಿ ನಾನು ಮಕ್ಕಳಿಗೆ ಕಟ್ಟೋಕ್ಕೋಸ್ಕರನೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ದೋಸೆ. ನೀವೊಂದ್ಸರಿ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ನಂತರ ಬಂದುಬಿಟ್ಟು ಟೊಮೆಟೊಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಟೊಮೊಟೊ 4 ಟೊಮೊಟೊಕಾಯಿ, ಒಂದು ಸ್ವಲ್ಪ ಹಣ್ಣಾಗಿರೋ ಟೊಮೊಟೊಕಾಯಿ ಹಣ್ಣು ತೊಗೊಂಡಿದ್ದೀನಿ. ನಂತರ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ. ನಿಮಗಿನ್ನ ಖಾರ ಬೇಕಾದರೆ ಖಾರ ಹಾಕ್ಕೊಳ್ಳಿ, ಖಾರ ಕಡಿಮೆ ಬೇಕಾದ್ರೆ ಖಾರ ಕಡಿಮೆನೂ ಕೂಡ ನಾವೇನು ಮಾಡ್ಬೋದು ಹಾಕ್ಕೋಬೋದು ಫ್ರೆಂಡ್ಸ್. ಇದನ್ನು ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ತೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಹುರಿದಾದ ತಕ್ಷಣ ಇದು ಸ್ವಲ್ಪ ಕೆಂಪುಗೆ ಸ್ವಲ್ಪ ಕಪ್ಪಾಗೋ ರೀತಿಯೇ ಹುರಿಲೇಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಟೊಮೊಟೊ ಕಾಯ್ದು ಹಸಿ ವಾಸನೆ ಹೋಗೋ ತನಕ ನಾವೇನು ಮಾಡಬೇಕು, ಇದನ್ನು ಹುರಿಬೇಕು. ಈ ರೀತಿ ಹುರಿದಾದ್ಮೇಲೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಬೇಕಂದ್ರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಈರುಳ್ಳಿ ಆದ ತಕ್ಷಣ ನಾವೇನು ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಎಣ್ಣೆ ಬಿಡ್ತಾಯಿದ್ದೀನಿ ನೋಡಿ, ಕುಕ್ಕಿಂಗ್ ಆಯಿಲ್ ಬಿಡ್ತಾಯಿದ್ದೀನಿ. ಬಿಟ್ಟಾದ ತಕ್ಷಣ ಸ್ವಲ್ಪ ಹುರ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಸಿಮೆಣಸಿನ್ಕಾಯಿನ ಯಾಕಪ್ಪ ನಾವು ಎಣ್ಣೆಯಲ್ಲಿ ಇಟ್ಟು ಡೀಪ್ ಫ್ರೈ ಮಾಡಿ ಹಾಕಬೇಕು ಅಂದರೆ ಅದರಲ್ಲಿ ಇರುವಂತಹ ನಂಜಿನಾಂಶ ಇದೆಯಲ್ಲ, ಅದು ನಂಜಿನಾಂಶ ನಾಶವಾಗಿಬಿಡುತ್ತೆ ಫ್ರೆಂಡ್ಸ್. ಆ ಕಾರಣಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುರಿದು ಯೂಸ್ ಮಾಡಿದರೆ ಖಾರನೂ ಕಡಿಮೆ ಆಗುತ್ತೆ, ನಂಜಿನಾಂಶನೂ ಕೂಡ ಇದರಿಂದ ಹೊರಟು ಹೋಗುತ್ತೆ ಫ್ರೆಂಡ್ಸ್. ಈ ರೀತಿ ರುಬ್ಬಿದ ಟೊಮೆಟೊಕಾಯಿ ಚಟ್ನಿ ನೋಡಿ, ಇದನ್ನು ರುಬ್ಬಿದರೆ ಈಗ ಟೊಮೆಟೊಕಾಯಿ ಚಟ್ನಿ ಆಗುತ್ತೆ. ಉಪ್ಪು ಹಾಕಿದ್ದೀನಿ ಜಾರಿಗೆ ನಾನು ಮೊದಲೇ. ಇದು ಟೊಮೆಟೊಕಾಯಿ ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹುರಿದಂತಹ ಈ ಪದಾರ್ಥಗಳನ್ನು ಹಾಕಿ ನಾನು ಒಂದು ಅರ್ಧ ಕಪ್ನಷ್ಟು ಹೆಚ್ಚಿದ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವಾಗ. ಇದಾದ ತಕ್ಷಣ ಬೆಳ್ಳುಳ್ಳಿ ಹಾಕಿದರೆ ರುಬ್ಬಿದರೆ ಟೊಮೊಟೊ ಚಟ್ನಿ ಸವಿಯಲು ಸಿದ್ಧ ನೋಡಿ. ನೀವು ಬೇಕಾದ್ರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು. ಇದು ಸ್ವಲ್ಪ ನೀವು ಬಿಸಿ ಹಂಚ್ಮೇಲೆ ಹಾಕಿ ಬಾಡಿಸಿ ತಗೊಂಡ್ರೆ ಟೇಸ್ಟ್ ಮತ್ತೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನೇನ ಕಾಯಿನ ಸ್ವಲ್ಪ ಹುರ್ಕೊಂಡ್ರೆ ಇದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನೋಡಿ. ಸುಲಿದಂತಹ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ರುಬ್ಕೊಂಬರ್ತೀನಿ ಫ್ರೆಂಡ್ಸ್ ನಾನಿವಾಗ. ನೋಡಿ ರುಬ್ಬಿದ ತಕ್ಷಣ ಇವಾಗ ಟೊಮೊಟೊ ಚಟ್ನಿ ಸವಿಯಲು ಸಿದ್ಧ. ಈ ಟೊಮೊಟೊ ಚಟ್ನಿನ ಇದೇ ರೀತಿ ತಿಂದರೆ ಮಾತ್ರ ಟೇಸ್ಟ್ ಇರುತ್ತೆ. ಬಾಕ್ಸಿಗೆ ಕಟ್ಟಬೇಕಲ್ವ, ಆ ಕಾರಣಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಜೀರಿಗೆ ಹಾಕಿಬಿಟ್ಟು ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಹಾಕಿ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ಸವಿಯಲು ಸಿದ್ಧ ನೋಡಿ. ರೊಟ್ಟಿನೂ ಇದೆ ಜೊತೆಗೆ ನೋಡಿ, ರೊಟ್ಟಿ ಹಾಗೂ ದೋಸೆ ಇವೆರಡಕ್ಕೂ ಕೂಡ ನಾವೇನು ಮಾಡ್ಬೋದು, ಈ ಚಟ್ನಿನ ನಾವು ಸವಿಬೋದು ಫ್ರೆಂಡ್ಸ್ ನೋಡಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ನೀವು ಮಾಡಿ ತಿಂದು ರುಚಿ ಹೇಗಿದೆ ಅಂತ ಹೇಳಿ ದಯಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ. ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ಕೆಲವೇ 1 ತಿಂಗಳಲ್ಲೇ ತುಂಬ ಸಬ್ಸ್ಕ್ರೈಬರ್ ನನಗೆ ಗೇನ್ ಆಗಿದೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ. ರಾಗಿ ದೋಸೆ ರೆಸಿಪಿಗೆ ನನಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ತುಂಬ ಥ್ಯಾಂಕ್ಸ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ